ಇಡೀ ವಿಶ್ವದಲ್ಲಿ ಶಾಂತಿ ನೆಲೆಸಬೇಕು, ಎಲ್ಲೇ ಯುದ್ಧ ಪರಿಸ್ಥಿತಿ ಇದ್ರೂ ಕೂಡ ಅದನ್ನ ಎಷ್ಟರ ಮಟ್ಟಿಗೆ ಸಾಧ್ಯನೋ ಅದನ್ನ ತಡೆಯೋ ಪ್ರಯತ್ನ ಮಾಡಬೇಕು ಅನ್ನೋ ಮೂಲ ಉದ್ದೇಶದಿಂದಲೇ ಯುಎನ್ಎಸ್ಸಿ ರಚನೆ ಆಗಿರುವುದು. ಈ ಯುಎನ್ಎಸ್ಸಿ ಅಥವಾ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಬರೋಬ್ಬರಿ 15 ಸದಸ್ಯ ರಾಷ್ಟ್ರಗಳಿರುತ್ತೆ. ಈ 15 ರಾಷ್ಟ್ರಗಳ ಪೈಕಿ 5 ಪರ್ಮನೆಂಟ್ ಮೆಂಬರ್ಸ್, ಇನ್ನುಳಿದ 10 2 ವರ್ಷಕ್ಕೊಮ್ಮೆ ಪುನರಾಯ್ಕೆ ಆಗ್ತಾ ಇರುತ್ತೆ. ಬೇರೆ ಬೇರೆ ರಾಷ್ಟ್ರಗಳ ನಡುವೆ ಶಫಲ್ ಆಗ್ತಾ ಇರುತ್ತೆ ಸದಸ್ಯತ್ವ. ಈಗ ಹಾಲಿ ಇರುವ 15 ರಾಷ್ಟ್ರಗಳ ಪೈಕಿ ಭಾರತದ ಬೆಂಬಲವಾಗಿ ನಿಂತಿರೋದು ಬರೋಬ್ಬರಿ 13 ರಾಷ್ಟ್ರಗಳು. 5 ಖಾಯಂ ರಾಷ್ಟ್ರ ಪರ್ಮನೆಂಟ್ ಮೆಂಬರ್ಸ್, ಆ ಪೈಕಿ 4 ರಾಷ್ಟ್ರಗಳು ಭಾರತಕ್ಕೆ ಬೆಂಬಲವನ್ನ ನೀಡಿದೆ. ಚೀನಾ, ಪಾಕಿಸ್ತಾನ. ಚೀನಾ ಪರ್ಮನೆಂಟ್ ಮೆಂಬರ್, ಪಾಕಿಸ್ತಾನ ನಾನ್ ಪರ್ಮನೆಂಟ್ ಮೆಂಬರ್. ಇದೆರಡು ದೇಶಗಳನ್ನ ಬಿಟ್ಟರೆ ಉಳಿದೆಲ್ಲಾ ದೇಶಗಳ ಬೆಂಬಲ ಇರೋದು ಭಾರತಕ್ಕೇನೆ. ಪರ್ಮನೆಂಟ್ ದೇಶಗಳ ಪೈಕಿ ಫ್ರಾನ್ಸ್, ರಷ್ಯಾ, ಇಂಗ್ಲೆಂಡ್, ಅಮೆರಿಕ ಈ 4 ರಾಷ್ಟ್ರಗಳ ಬೆಂಬಲ ಸಂಪೂರ್ಣವಾಗಿ ಭಾರತದ ಜೊತೆಯಲ್ಲಿದೆ. ಪ್ರಧಾನಿ ಮೋದಿ ಹಾಗೆ ರಕ್ಷಣಾ ಸಚಿವರು ಜೊತೆಗೆ ವಿದೇಶಾಂಗ ಸಚಿವರು ಪದೇ ಪದೇ ಫಾರಿನ್ ಟ್ರಿಪ್ ಮಾಡ್ತಾ ಇದ್ದಾಗ ಅನೇಕರು ಪ್ರಶ್ನೆ ಮಾಡ್ತಾ ಇದ್ರು, ಯಾಕೆ ಪದೇ ಪದೇ ಮೋದಿ ಅವರು ವಿಮಾನಯಾನ ಮಾಡ್ತಿರ್ತಾರೆ, ಯಾಕೆ ಪದೇ ಪದೇ ಬೇರೆ ಬೇರೆ ರಾಷ್ಟ್ರಗಳ ಜೊತೆಯಲ್ಲಿ ಮಾತುಕತೆಗೆ ಮುಂದಾಗ್ತಾರೆ, ಫೋಟೋ ಶೋಕಿ, ಸೆಲ್ಫಿ ಶೋಕಿ, ಪ್ರಚಾರ ಪ್ರಿಯ ಇತ್ಯಾದಿ ಇತ್ಯಾದಿ. ಯಾವುದೇ ಪಕ್ಷದ ನಾಯಕ ಪ್ರಧಾನಿ ಆದರೂ ಕೂಡ ಕೇವಲ ದೇಶದ ಒಳಗಿನ ವ್ಯವಸ್ಥೆಗಳು ಮಾತ್ರ ಅಲ್ಲ, ದೇಶದ ಹೊರಗಿನ ಬಾಂಧವ್ಯದ ಬಗ್ಗೆ ಕೂಡ ಯೋಚನೆ ಮಾಡಲೇಬೇಕು ಅನ್ನೋದಕ್ಕೆ ಇಂಥ ಯುದ್ಧ ಸಂದಿಗ್ಧ ಪರಿಸ್ಥಿತಿ ದೊಡ್ಡ ಪಾಠವಾಗಿ ನಿಲ್ಲುತ್ತೆ. ಇನ್ ಕೇಸ್ ಭಾರತದ ದ್ವಿಪಕ್ಷೀಯ ಸಂಬಂಧ ಈ ಎಲ್ಲಾ ರಾಷ್ಟ್ರಗಳ ಜೊತೆಯಲ್ಲಿ ಸರಿ ಇಲ್ಲದೆ ಹೋಗಿದ್ರೆ ಇವತ್ತು ಯುಎನ್ಎಸ್ಸಿಯಲ್ಲಿ ಬೇರೆಯದ್ದೇ ರೀತಿಯ ಚಿತ್ರಣ ಇರ್ತಾ ಇತ್ತು. ಖಾಯಂ ರಾಷ್ಟ್ರಗಳ ಪೈಕಿ 4 ರಾಷ್ಟ್ರ ಭಾರತದ ಪರವಾಗಿದೆ. ಇನ್ನು ಖಾಯಂ ಅಲ್ಲದ ಸದಸ್ಯ ರಾಷ್ಟ್ರಗಳು ಅಲ್ಜೀರಿಯಾ, ಡೆನ್ಮಾರ್ಕ್, ಗಯಾನಾ, ಪನಾಮಾ, ಸ್ಲೋವೇನಿಯಾ, ರಿಪಬ್ಲಿಕ್ ಆಫ್ ಕೊರಿಯಾ, ಸಿಯೇರಾ ಲಿಯೋನ್, ಸೊಮಾಲಿಯಾ, ಗ್ರೀಸ್ ಈ ಎಲ್ಲಾ ರಾಷ್ಟ್ರಗಳು, ಪಾಕಿಸ್ತಾನವನ್ನ ಹೊರತುಪಡಿಸಿ ಬೇರೆ ಎಲ್ಲಾ ನಾನ್ ಪರ್ಮನೆಂಟ್ ಸದಸ್ಯ ರಾಷ್ಟ್ರಗಳು ಭಾರತಕ್ಕೆ ಸಂಪೂರ್ಣವಾದ ಬೆಂಬಲ ನೀಡಿದೆ. ಅದರಲ್ಲೂ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ನೇರವಾಗಿ ಪ್ರಧಾನಿ ಮೋದಿಗೆ ದೂರವಾಣಿ ಕರೆ ಮಾಡಿ ನಮ್ಮ ಬೆಂಬಲ ನಿಮಗಿದೆ ಅನ್ನೋ ಬಗ್ಗೆ ಭರವಸೆಯನ್ನ ನೀಡಿದ್ದಾರೆ. ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ಈಗೊಂದು ಬ್ರೇಕ್ ಆದ. ಇಡೀ ವಿಶ್ವದಲ್ಲಿ ಶಾಂತಿ ನೆಲೆಸಬೇಕು, ಎಲ್ಲೇ ಯುದ್ಧ ಪರಿಸ್ಥಿತಿ ಇದ್ರೂ ಕೂಡ ಅದನ್ನ ಎಷ್ಟರ ಮಟ್ಟಿಗೆ ಸಾಧ್ಯನೋ ಅದನ್ನ ತಡೆಯೋ ಪ್ರಯತ್ನ ಮಾಡಬೇಕು ಅನ್ನೋ ಮೂಲ ಉದ್ದೇಶದಿಂದಲೇ ಯುಎನ್ಎಸ್ಸಿ ರಚನೆ ಆಗಿರುವುದು. ಈ ಯುಎನ್ಎಸ್ಸಿ ಅಥವಾ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಬರೋಬ್ಬರಿ 15 ಸದಸ್ಯ ರಾಷ್ಟ್ರಗಳಿರುತ್ತೆ. ಈ 15 ರಾಷ್ಟ್ರಗಳ ಪೈಕಿ 5 ಪರ್ಮನೆಂಟ್ ಮೆಂಬರ್ಸ್, ಇನ್ನುಳಿದ 10 2 ವರ್ಷಕ್ಕೊಮ್ಮೆ ಪುನರಾಯ್ಕೆ ಆಗ್ತಾ ಇರುತ್ತೆ. ಬೇರೆ ಬೇರೆ ರಾಷ್ಟ್ರಗಳ ನಡುವೆ ಶಫಲ್ ಆಗ್ತಾ ಇರುತ್ತೆ ಸದಸ್ಯತ್ವ. ಈಗ ಹಾಲಿ ಇರುವ 15 ರಾಷ್ಟ್ರಗಳ ಪೈಕಿ ಭಾರತದ ಬೆಂಬಲವಾಗಿ ನಿಂತಿರೋದು ಬರೋಬ್ಬರಿ 13 ರಾಷ್ಟ್ರಗಳು. 5 ಖಾಯಂ ರಾಷ್ಟ್ರ ಪರ್ಮನೆಂಟ್ ಮೆಂಬರ್ಸ್, ಆ ಪೈಕಿ 4 ರಾಷ್ಟ್ರಗಳು ಭಾರತಕ್ಕೆ ಬೆಂಬಲವನ್ನ ನೀಡಿದೆ. ಚೀನಾ, ಪಾಕಿಸ್ತಾನ. ಚೀನಾ ಪರ್ಮನೆಂಟ್ ಮೆಂಬರ್, ಪಾಕಿಸ್ತಾನ ನಾನ್ ಪರ್ಮನೆಂಟ್ ಮೆಂಬರ್. ಇದೆರಡು ದೇಶಗಳನ್ನ ಬಿಟ್ಟರೆ ಉಳಿದೆಲ್ಲಾ ದೇಶಗಳ ಬೆಂಬಲ ಇರೋದು ಭಾರತಕ್ಕೇನೆ. ಪರ್ಮನೆಂಟ್ ದೇಶಗಳ ಪೈಕಿ ಫ್ರಾನ್ಸ್, ರಷ್ಯಾ, ಇಂಗ್ಲೆಂಡ್, ಅಮೆರಿಕ ಈ 4 ರಾಷ್ಟ್ರಗಳ ಬೆಂಬಲ ಸಂಪೂರ್ಣವಾಗಿ ಭಾರತದ ಜೊತೆಯಲ್ಲಿದೆ. ಪ್ರಧಾನಿ ಮೋದಿ ಹಾಗೆ ರಕ್ಷಣಾ ಸಚಿವರು ಜೊತೆಗೆ ವಿದೇಶಾಂಗ ಸಚಿವರು ಪದೇ ಪದೇ ಫಾರಿನ್ ಟ್ರಿಪ್ ಮಾಡ್ತಾ ಇದ್ದಾಗ ಅನೇಕರು ಪ್ರಶ್ನೆ ಮಾಡ್ತಾ ಇದ್ರು, ಯಾಕೆ ಪದೇ ಪದೇ ಮೋದಿ ಅವರು ವಿಮಾನಯಾನ ಮಾಡ್ತಿರ್ತಾರೆ, ಯಾಕೆ ಪದೇ ಪದೇ ಬೇರೆ ಬೇರೆ ರಾಷ್ಟ್ರಗಳ ಜೊತೆಯಲ್ಲಿ ಮಾತುಕತೆಗೆ ಮುಂದಾಗ್ತಾರೆ, ಫೋಟೋ ಶೋಕಿ, ಸೆಲ್ಫಿ ಶೋಕಿ, ಪ್ರಚಾರ ಪ್ರಿಯ ಇತ್ಯಾದಿ ಇತ್ಯಾದಿ. ಯಾವುದೇ ಪಕ್ಷದ ನಾಯಕ ಪ್ರಧಾನಿ ಆದರೂ ಕೂಡ ಕೇವಲ ದೇಶದ ಒಳಗಿನ ವ್ಯವಸ್ಥೆಗಳು ಮಾತ್ರ ಅಲ್ಲ, ದೇಶದ ಹೊರಗಿನ ಬಾಂಧವ್ಯದ ಬಗ್ಗೆ ಕೂಡ ಯೋಚನೆ ಮಾಡಲೇಬೇಕು ಅನ್ನೋದಕ್ಕೆ ಇಂಥ ಯುದ್ಧ ಸಂದಿಗ್ಧ ಪರಿಸ್ಥಿತಿ ದೊಡ್ಡ ಪಾಠವಾಗಿ ನಿಲ್ಲುತ್ತೆ. ಇನ್ ಕೇಸ್ ಭಾರತದ ದ್ವಿಪಕ್ಷೀಯ ಸಂಬಂಧ ಈ ಎಲ್ಲಾ ರಾಷ್ಟ್ರಗಳ ಜೊತೆಯಲ್ಲಿ ಸರಿ ಇಲ್ಲದೆ ಹೋಗಿದ್ರೆ ಇವತ್ತು ಯುಎನ್ಎಸ್ಸಿಯಲ್ಲಿ ಬೇರೆಯದ್ದೇ ರೀತಿಯ ಚಿತ್ರಣ ಇರ್ತಾ ಇತ್ತು. ಖಾಯಂ ರಾಷ್ಟ್ರಗಳ ಪೈಕಿ 4 ರಾಷ್ಟ್ರ ಭಾರತದ ಪರವಾಗಿದೆ. ಇನ್ನು ಖಾಯಂ ಅಲ್ಲದ ಸದಸ್ಯ ರಾಷ್ಟ್ರಗಳು ಅಲ್ಜೀರಿಯಾ, ಡೆನ್ಮಾರ್ಕ್, ಗಯಾನಾ, ಪನಾಮಾ, ಸ್ಲೋವೇನಿಯಾ, ರಿಪಬ್ಲಿಕ್ ಆಫ್ ಕೊರಿಯಾ, ಸಿಯೇರಾ ಲಿಯೋನ್, ಸೊಮಾಲಿಯಾ, ಗ್ರೀಸ್
ಈ ಎಲ್ಲಾ ರಾಷ್ಟ್ರಗಳು, ಪಾಕಿಸ್ತಾನವನ್ನ ಹೊರತುಪಡಿಸಿ ಬೇರೆ ಎಲ್ಲಾ ನಾನ್ ಪರ್ಮನೆಂಟ್ ಸದಸ್ಯ ರಾಷ್ಟ್ರಗಳು ಭಾರತಕ್ಕೆ ಸಂಪೂರ್ಣವಾದ ಬೆಂಬಲ ನೀಡಿದೆ. ಅದರಲ್ಲೂ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ನೇರವಾಗಿ ಪ್ರಧಾನಿ ಮೋದಿಗೆ ದೂರವಾಣಿ ಕರೆ ಮಾಡಿ ನಮ್ಮ ಬೆಂಬಲ ನಿಮಗಿದೆ ಅನ್ನೋ ಬಗ್ಗೆ ಭರವಸೆಯನ್ನ ನೀಡಿದ್ದಾರೆ. ಕರ್ನಾಟಕ ಪ್ರೈಮ್ ಟೈಮ್ ನಲ್ಲಿ ಈಗೊಂದು ಬ್ರೇಕ್ ಆದ. ಇಡೀ ವಿಶ್ವದಲ್ಲಿ ಶಾಂತಿ ನೆಲೆಸಬೇಕು, ಎಲ್ಲೇ ಯುದ್ಧ ಪರಿಸ್ಥಿತಿ ಇದ್ರೂ ಕೂಡ ಅದನ್ನ ಎಷ್ಟರ ಮಟ್ಟಿಗೆ ಸಾಧ್ಯನೋ ಅದನ್ನ ತಡೆಯೋ ಪ್ರಯತ್ನ ಮಾಡಬೇಕು ಅನ್ನೋ ಮೂಲ ಉದ್ದೇಶದಿಂದಲೇ ಯುಎನ್ಎಸ್ಸಿ ರಚನೆಯಾಗಿರುವುದು. ಈ ಯುಎನ್ಎಸ್ಸಿ ಅಥವಾ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಬರೋಬ್ಬರಿ 15 ಸದಸ್ಯ ರಾಷ್ಟ್ರಗಳಿರುತ್ತೆ. ಈ 15 ರಾಷ್ಟ್ರಗಳ ಪೈಕಿ 5 ಪರ್ಮನೆಂಟ್ ಮೆಂಬರ್ಸ್, ಇನ್ನುಳಿದ 10 2 ವರ್ಷಕ್ಕೊಮ್ಮೆ ಪುನರಾಯ್ಕೆ ಆಗ್ತಾ ಇರುತ್ತೆ. ಬೇರೆ ಬೇರೆ ರಾಷ್ಟ್ರಗಳ ನಡುವೆ ಶಫಲ್ ಆಗ್ತಾ ಇರುತ್ತೆ ಸದಸ್ಯತ್ವ. ಈಗ ಹಾಲಿ ಇರುವ 15 ರಾಷ್ಟ್ರಗಳ ಪೈಕಿ ಭಾರತದ ಬೆಂಬಲವಾಗಿ ನಿಂತಿರೋದು ಬರೋಬ್ಬರಿ 13 ರಾಷ್ಟ್ರಗಳು. 5 ಖಾಯಂ ರಾಷ್ಟ್ರ ಪರ್ಮನೆಂಟ್ ಮೆಂಬರ್ಸ್, ಆ ಪೈಕಿ 4 ರಾಷ್ಟ್ರಗಳು ಭಾರತಕ್ಕೆ ಬೆಂಬಲವನ್ನ ನೀಡಿದೆ. ಚೀನಾ, ಪಾಕಿಸ್ತಾನ. ಚೀನಾ ಪರ್ಮನೆಂಟ್ ಮೆಂಬರ್, ಪಾಕಿಸ್ತಾನ ನಾನ್ ಪರ್ಮನೆಂಟ್ ಮೆಂಬರ್. ಇದೆರಡು ದೇಶಗಳನ್ನ ಬಿಟ್ಟರೆ ಉಳಿದೆಲ್ಲಾ ದೇಶಗಳ ಬೆಂಬಲ ಇರೋದು ಭಾರತಕ್ಕೇನೆ. ಪರ್ಮನೆಂಟ್ ದೇಶಗಳ ಪೈಕಿ ಫ್ರಾನ್ಸ್, ರಷ್ಯಾ, ಇಂಗ್ಲೆಂಡ್, ಅಮೆರಿಕ ಈ 4 ರಾಷ್ಟ್ರಗಳ ಬೆಂಬಲ ಸಂಪೂರ್ಣವಾಗಿ ಭಾರತದ ಜೊತೆಯಲ್ಲಿದೆ. ಪ್ರಧಾನಿ ಮೋದಿ ಹಾಗೆ ರಕ್ಷಣಾ ಸಚಿವರು ಜೊತೆಗೆ ವಿದೇಶಾಂಗ ಸಚಿವರು ಪದೇ ಫಾರಿನ್ ಟ್ರಿಪ್ ಮಾಡ್ತಾ ಇದ್ದಾಗ ಅನೇಕರು ಪ್ರಶ್ನೆ ಮಾಡ್ತಾ ಇದ್ರು, ಯಾಕೆ ಪದೇ ಮೋದಿ ಅವರು ವಿಮಾನಯಾನ ಮಾಡ್ತಿರ್ತಾರೆ, ಯಾಕೆ ಪದೇ ಬೇರೆ ಬೇರೆ ರಾಷ್ಟ್ರಗಳ ಜೊತೆಯಲ್ಲಿ ಮಾತುಕತೆಗೆ ಮುಂದಾಗ್ತಾರೆ, ಫೋಟೋ ಶೋಕಿ, ಸೆಲ್ಫಿ ಶೋಕಿ, ಪ್ರಚಾರ ಪ್ರಿಯ ಇತ್ಯಾದಿ. ಯಾವುದೇ ಪಕ್ಷದ ನಾಯಕ ಪ್ರಧಾನಿ ಆದರೂ ಕೂಡ ಕೇವಲ ದೇಶದ ಒಳಗಿನ ವ್ಯವಸ್ಥೆಗಳು ಮಾತ್ರ ಅಲ್ಲ, ದೇಶದ ಹೊರಗಿನ ಬಾಂಧವ್ಯದ ಬಗ್ಗೆ ಕೂಡ ಯೋಚನೆ ಮಾಡಲೇಬೇಕು ಅನ್ನೋದಕ್ಕೆ ಇಂಥ ಯುದ್ಧ ಸಂದಿಗ್ಧ ಪರಿಸ್ಥಿತಿ ದೊಡ್ಡ ಪಾಠವಾಗಿ ನಿಲ್ಲುತ್ತೆ. ಇನ್ ಕೇಸ್ ಭಾರತದ ದ್ವಿಪಕ್ಷೀಯ ಸಂಬಂಧ ಈ ಎಲ್ಲಾ ರಾಷ್ಟ್ರಗಳ ಜೊತೆಯಲ್ಲಿ ಸರಿ ಇಲ್ಲದೆ ಹೋಗಿದ್ರೆ ಇವತ್ತು ಯುಎನ್ಎಸ್ಸಿಯಲ್ಲಿ ಬೇರೆಯದ್ದೇ ರೀತಿಯ ಚಿತ್ರಣ ಇರ್ತಾ ಇತ್ತು. ಖಾಯಂ ರಾಷ್ಟ್ರಗಳ ಪೈಕಿ 4 ರಾಷ್ಟ್ರ ಭಾರತದ ಪರವಾಗಿದೆ. ಇನ್ನು ಖಾಯಂ ಅಲ್ಲದ ಸದಸ್ಯ ರಾಷ್ಟ್ರಗಳು ಅಲ್ಜೀರಿಯಾ, ಡೆನ್ಮಾರ್ಕ್, ಗಯಾನಾ, ಪನಾಮಾ, ಸ್ಲೋವೇನಿಯಾ, ರಿಪಬ್ಲಿಕ್ ಆಫ್ ಕೊರಿಯಾ, ಸಿಯೇರಾ ಲಿಯೋನ್, ಸೊಮಾಲಿಯಾ, ಗ್ರೀಸ್ ಈ ಎಲ್ಲಾ ರಾಷ್ಟ್ರಗಳು, ಪಾಕಿಸ್ತಾನವನ್ನ ಹೊರತುಪಡಿಸಿ ಬೇರೆ ಎಲ್ಲಾ ನಾನ್ ಪರ್ಮನೆಂಟ್ ಸದಸ್ಯ ರಾಷ್ಟ್ರಗಳು ಭಾರತಕ್ಕೆ ಸಂಪೂರ್ಣವಾದ ಬೆಂಬಲ ನೀಡಿದೆ. ಅದರಲ್ಲೂ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ನೇರವಾಗಿ ಪ್ರಧಾನಿ ಮೋದಿಗೆ ದೂರವಾಣಿ ಕರೆ ಮಾಡಿ ನಮ್ಮ ಬೆಂಬಲ ನಿಮಗಿದೆ ಅನ್ನೋ ಬಗ್ಗೆ ಭರವಸೆಯನ್ನ ನೀಡಿದ್ದಾರೆ. ಕರ್ನಾಟಕ ಪ್ರೈಮ್ ಟೈಮ್ ನಲ್ಲಿ ಈಗೊಂದು ಬ್ರೇಕ್ ಆದ. ಇಡೀ ವಿಶ್ವದಲ್ಲಿ ಶಾಂತಿ ನೆಲೆಸಬೇಕು, ಎಲ್ಲೇ ಯುದ್ಧ ಪರಿಸ್ಥಿತಿ ಇದ್ರೂ ಕೂಡ ಅದನ್ನ ಎಷ್ಟರ ಮಟ್ಟಿಗೆ ಸಾಧ್ಯನೋ ಅದನ್ನ ತಡೆಯೋ ಪ್ರಯತ್ನ ಮಾಡಬೇಕು ಅನ್ನೋ ಮೂಲ ಉದ್ದೇಶದಿಂದಲೇ ಯುಎನ್ಎಸ್ಸಿ ರಚನೆಯಾಗಿರುವುದು. ಈ ಯುಎನ್ಎಸ್ಸಿ ಅಥವಾ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಬರೋಬ್ಬರಿ 15 ಸದಸ್ಯ ರಾಷ್ಟ್ರಗಳಿರುತ್ತೆ. ಈ 15 ರಾಷ್ಟ್ರಗಳ ಪೈಕಿ 5 ಪರ್ಮನೆಂಟ್ ಮೆಂಬರ್ಸ್, ಇನ್ನುಳಿದ 10 2 ವರ್ಷಕ್ಕೊಮ್ಮೆ ಪುನರಾಯ್ಕೆ ಆಗ್ತಾ ಇರುತ್ತೆ. ಬೇರೆ ಬೇರೆ ರಾಷ್ಟ್ರಗಳ ನಡುವೆ ಶಫಲ್ ಆಗ್ತಾ ಇರುತ್ತೆ ಸದಸ್ಯತ್ವ. ಈಗ ಹಾಲಿ ಇರುವ 15 ರಾಷ್ಟ್ರಗಳ ಪೈಕಿ ಭಾರತದ ಬೆಂಬಲವಾಗಿ ನಿಂತಿರೋದು ಬರೋಬ್ಬರಿ 13 ರಾಷ್ಟ್ರಗಳು. 5 ಖಾಯಂ ರಾಷ್ಟ್ರ ಪರ್ಮನೆಂಟ್ ಮೆಂಬರ್ಸ್, ಆ ಪೈಕಿ 4 ರಾಷ್ಟ್ರಗಳು ಭಾರತಕ್ಕೆ ಬೆಂಬಲವನ್ನ ನೀಡಿದೆ. ಚೀನಾ, ಪಾಕಿಸ್ತಾನ. ಚೀನಾ ಪರ್ಮನೆಂಟ್ ಮೆಂಬರ್, ಪಾಕಿಸ್ತಾನ ನಾನ್ ಪರ್ಮನೆಂಟ್ ಮೆಂಬರ್. ಇದೆರಡು ದೇಶಗಳನ್ನ ಬಿಟ್ಟರೆ ಉಳಿದೆಲ್ಲ